ಉಪಮಾನ್ಯ ಶ್ರದ್ಧೆ, ತಪಸ್ಸು ಮತ್ತು ಅಶ್ವಿನಿ ದೇವತೆಗಳ ಆಶೀರ್ವಾದ. ಹೇ ಗೆಳೆಯರೇ, ಇಂದು ನೋಡೋಣ ಹೇಗೆ ಉಪಮಾನ್ಯು ತನ್ನ ಶ್ರದ್ಧೆ ಮತ್ತು ತಪಸ್ಸು ಮೂಲಕ ಅಶ್ವಿನಿ ದೇವತೆಗಳ ಆಶೀರ್ವಾದವನ್ನು ಗಳಿಸಿದನು. ಇದು ನಮಗೆ ಶ್ರದ್ಧೆ ಮತ್ತು ಬಲದ ಮಹತ್ವವನ್ನು ತೋರಿಸುವ ಕತೆ. ಪ್ರಾಚೀನ ಕಾಲದಲ್ಲಿ ದೌಮ್ಯ ಋಷಿಯ ಆಶ್ರಮದಲ್ಲಿ ಅನೇಕ ಶಿಷ್ಯರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅವರಲ್ಲಿ ಉಪಮಾನ್ಯು ಕೂಡ ಒಬ್ಬನಾಗಿದ್ದನು. ಅವನು ಸರಳ, ವಿಧೇಯ ಮತ್ತು ಶ್ರದ್ಧಾವಂತ ಶಿಷ್ಯ. ಒಂದು ದಿನ ದೌಮ್ಯ ಋಷಿ ಅವನನ್ನು ಕರೆದು ಹೇಳಿದರು, ಮಗನೇ, ಆಶ್ರಮದ ಹಸುಗಳನ್ನು ಕಾಪಾಡು, ಅವುಗಳನ್ನು ಮೇಯಿಸು. ಉಪಮಾನ್ಯು ಸಂತೋಷದಿಂದ ಆಜ್ಞೆಯನ್ನು ಸ್ವೀಕರಿಸಿದ. ಪ್ರತಿದಿನ ಹಸುಗಳನ್ನು ಕಾಡಿಗೆ ಕರೆದೊಯ್ದು ಸಂಜೆ ಸುರಕ್ಷಿತವಾಗಿ ತರುತ್ತಿದ್ದನು. ಆದರೆ ಹಸುವಿನಿಂದ ಬಳಲುತ್ತಿದ್ದ ಉಪಮಾನ್ಯುವನ್ನು ಗುರು ಕೇಳಿದರು, ಮಗನೇ, ನೀನು ಏನು ತಿನ್ನುತ್ತೀಯಾ? ಉಪಮಾನ್ಯು ವಿನೀತವಾಗಿ ಉತ್ತರಿಸಿದ, ಗುರುಗಳೇ, ನಾನು ಊರಿನಲ್ಲಿ ಭಿಕ್ಷೆ ತಿನ್ನುತ್ತೇನೆ. ಅದಕ್ಕೆ ದೌಮ್ಯ ಋಷಿ ಹೇಳಿದರು, ಭಿಕ್ಷೆಯಿಂದ ಪಡೆದದೆಲ್ಲ ಮೊದಲು ನನಗೆ ಅರ್ಪಿಸಬೇಕು, ನಂತರ ಉಳಿದನ್ನು ನೀನು ತಿನ್ನಬಹುದು. ವಿಧೇಯ ಶಿಷ್ಯನಾದ ಉಪಮಾನ್ಯು ಹಾಗೆಯೇ ಮಾಡುತ್ತಿದ್ದ. ಆದರೆ ಅವನ ಹಸಿವು ಇನ್ನೂ ತಣಿಯುತ್ತಿರಲಿಲ್ಲ. ಒಂದು ದಿನ ತಾಳಲಾರದೆ ಹಸುಗಳ ಹಾಲಿನ ಮೆಟ್ಟಿನಿಂದ ಸ್ವಲ್ಪ ಕುಡಿದ. ಆದರೆ ದೌಮ್ಯ ಋಷಿ ತಿಳಿದು ಗಂಭೀರವಾಗಿ ಹೇಳಿದರು, ಹಾಲು ಕುಡಿಯುವುದಕ್ಕೂ ಗುರುವಿನ ಅನುಮತಿ ಅಗತ್ಯ. ನೀನು ಅದನ್ನು ಪಾಲಿಸಲಿಲ್ಲ. ಆ ಕ್ಷಣದಿಂದ ಉಪಮಾನ್ಯು ಕಣ್ಣುಗಳು ಬೆಳಕನ್ನು ಕಳೆದುಕೊಂಡವು. ಅವನು ದೃಷ್ಟಿಹೀನನಾದನು. ಅವನ ಶ್ರದ್ಧೆ, ವಿಧೇಯತೆ, ತಾಳ್ಮೆ ಇವೆಲ್ಲವನ್ನು ನೋಡಿ ಅಶ್ವಿನಿ ದೇವತೆಗಳು ಸಂತೋಷಪಟ್ಟರು. ಅವರು ಪ್ರತ್ಯಕ್ಷರಾಗಿ ಅವನಿಗೆ ದಿವ್ಯ ಔಷಧವನ್ನು ನೀಡಿದರು. ಅದನ್ನು ಕುಡಿದ ತಕ್ಷಣ ಉಪಮಾನ್ಯುವಿನ ದೃಷ್ಟಿ ಪುನಃ ಮರಳಿ ಬಂತು. ಹೀಗೆ ಉಪಮಾನ್ಯುವಿನ ಕತೆ ನಮಗೆ ಬೋಧಿಸುವುದು ಏನೆಂದರೆ, ಗುರುಭಕ್ತಿ, ವಿಧೇಯತೆ, ತಾಳ್ಮೆ ಇವುಗಳನ್ನು ಪಾಲಿಸಿದಾಗ ದೈವಾನುಗ್ರಹ ಸ್ವಯಂ ಬರುತ್ತದೆ. ಇದು ದೌಮ್ಯ ಋಷಿಯ ಶಿಷ್ಯ ಉಪಮಾನ್ಯುವಿನ ಸ್ಫೂರ್ತಿದಾಯಕ ಕತೆ. ನಿನ್ನ ಶ್ರದ್ಧೆ, ಪರಿಶ್ರಮ ಮತ್ತು ತಪಸ್ಸು ಫಲಿಸಿದವು ಎಂದು ಗುರು ಆಶೀರ್ವಾದ ನೀಡಿ ಹೇಳಿದರು. ಉಪಮಾನ್ಯುವಿನ ದೃಷ್ಟಿ ಪುನಃ ಸಿಕ್ತು ಮತ್ತು ಅವನ ಜೀವನದಲ್ಲಿ ಜ್ಞಾನ ಮತ್ತು ಧೈರ್ಯ ಬೆಳಗಿತು. ಈ ಕತೆ ನಮಗೆ ಹೇಳುತ್ತದೆ, ಸತ್ಯ, ಶ್ರದ್ಧೆ, ಪರಿಶ್ರಮ ಮತ್ತು ಶಿಷ್ಯತ್ವದ ನಿಷ್ಠೆ ಯಾವತ್ತೂ ಫಲಿಸುತ್ತದೆ. ದೇವತೆಗಳ ಆಶೀರ್ವಾದವು ಶ್ರದ್ಧೆ ಮತ್ತು ಧೈರ್ಯವನ್ನು ನೋಡಿ ಮಾತ್ರ ಬರುತ್ತದೆ. ಹೀಗಾಗಿ ಗೆಳೆಯರೇ, ನಮ್ಮ ಜೀವನದಲ್ಲಿಯೂ ಶ್ರದ್ಧೆ, ಪರಿಶ್ರಮ ಮತ್ತು ತಪಸ್ಸು ತೋರಿಸಿ ಯಶಸ್ಸಿನ ದಾರಿಯ ಮೇಲೆ ನಡೆಯೋಣ.